ನಮಸ್ಕಾರ. ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮ್ಯಾಥ್ಸ್ ಜೀನಿಯಸ್ 2026 ಬಗ್ಗೆ ಮಾತನಾಡಲಿದ್ದೇವೆ. ಇದು ಬರೀ ಒಂದು ಸಾಮಾನ್ಯ ಸ್ಪರ್ಧೆಯಲ್ಲ, ಬದಲಾಗಿ ಶಾಲೆಗಳಿಗೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಗಣಿತ ಶಿಕ್ಷಕರಿಗೆ ಎಂಥ ದೊಡ್ಡ ಬದಲಾವಣೆ ತರ್ತಿದೆ ಅನ್ನೋದನ್ನ ನಾವಿಂದು ನೋಡೋಣ. ಬನ್ನಿ ಶುರು ಮಾಡೋಣ. ಗಣಿತ ಸ್ಪರ್ಧೆ ಅಂದಾಕ್ಷಣ ಶಿಕ್ಷಕರ ತಲೆ ಮೇಲೆ ಇನ್ನಷ್ಟು ಕೆಲಸದ ಹೊರೆ ಬಿತ್ತು ಅಂತಲೇ ಅರ್ಥನಾ? ನೋಡಿ, ಇದು ನಮ್ಮ ಸಾಂಪ್ರದಾಯಿಕ ಶಾಲಾ ಸ್ಪರ್ಧೆಗಳ ಹಿಂದಿರೋ ಕಹಿ ಸತ್ಯ. ಹೊಸ ಪರೀಕ್ಷೆ ಅಂದ್ರೆ ಸಾಕು, ಪಾಠ ಮಾಡೋ ಟೈಮ್ಗಿಂತ ಈ ಆಡಳಿತಾತ್ಮಕ ಕೆಲಸಗಳೇ ಜಾಸ್ತಿಯಾಗ್ಬಿಡುತ್ತೆ ಅಲ್ವಾ? ಈ ಹಳೆ ಒಲಿಂಪಿಯಾಡ್ಗಳ ಹಿಂದಿರೋ ನಿಜವಾದ ಶ್ರಮ ಏನು ಅಂತ ಒಮ್ಮೆ ಯೋಚಿಸಿ. ಕೈಯಾರೆ ಪ್ರಶ್ನೆ ಪತ್ರಿಕೆ ತೆಗೆಯೋದು, ಎಕ್ಸಾಮ್ ಹಾಲ್ ಡ್ಯೂಟಿ ಮಾಡೋದು, ಆಮೇಲೆ ಗಂಟೆಗಟ್ಲೆ ಕೂತು ಪೇಪರ್ ತಿದ್ದೋದು. ಇದರಿಂದ ಶಿಕ್ಷಕರು ಸುಸ್ತಾಗೋದು ಮಾತ್ರ ಅಲ್ಲ, ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದ ಆ ಅಮೂಲ್ಯವಾದ ಸಮಯ ಕೂಡ ಹಾಳಾಗುತ್ತೆ. ವಿಭಾಗ 1 ಶೂನ್ಯ ಕಾರ್ಯಭಾರದ ಮಾದರಿ. ಹಳೆ ಸಿಸ್ಟಮ್ನಲ್ಲಿ ಪೇಪರ್ ಮಾಡೋದು, ಇನ್ವಿಜಿಲೇಷನ್ ಮಾಡೋದು ಎಲ್ಲ ಶಿಕ್ಷಕರೇ ಮಾಡಬೇಕಿತ್ತು. ಆದ್ರೆ ಮ್ಯಾಥ್ಸ್ ಜೀನಿಯಸ್ 2026ರಲ್ಲಿ ಐಎಂ ಸಮರ್ಥ್ ಪ್ಲಾಟ್ಫಾರ್ಮ್ ಮುಖಾಂತರ ಎಲ್ಲವೂ ಆಟೋಮ್ಯಾಟಿಕ್ ಆಗಿದೆ. ಅಂದ್ರೆ ಶಿಕ್ಷಕರಿಗೆ ಯಾವುದೇ ರೀತಿಯ ಮ್ಯಾನ್ಯುಯಲ್ ಕೆಲಸ ಇಲ್ಲವೇ ಇಲ್ಲ, ಪೂರ್ತಿ ಝೀರೋ ಲಾಜಿಸ್ಟಿಕ್ಸ್. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ 3 ಸಿಂಪಲ್ ಸ್ಟೆಪ್ಸ್ನಲ್ಲಿ ನೋಡೋಣ. ಸ್ಟೆಪ್ 1, ಎಐ ಬಳಸಿ ಪ್ರಶ್ನೆ ಪತ್ರಿಕೆ ತಾನಾಗೇ ಸಿದ್ಧವಾಗುತ್ತೆ. ಸ್ಟೆಪ್ 2, ಮೌಲ್ಯಮಾಪನ ಸಂಪೂರ್ಣ ಡಿಜಿಟಲ್. ಸ್ಟೆಪ್ 3, ಪರೀಕ್ಷೆ ಮುಗಿದ ತಕ್ಷಣವೇ ರಿಸಲ್ಟ್ಸ್ ಕೂಡ ರೆಡಿ. ಅಂದ್ರೆ ಶಿಕ್ಷಕರ ಟೇಬಲ್ ಮೇಲಿದ್ದ ದೊಡ್ಡ ಕೆಲ್ಸದ ಗುಡ್ಡ ಒಮ್ಮೆಲೆ ಮಾಯ. ಇವೆಲ್ಲದರ ಕಂಟ್ರೋಲ್ ಇರೋದು ಈ ಸ್ಕೂಲ್ ಕಮಾಂಡ್ ಸೆಂಟರ್ನಲ್ಲಿ. ಇಲ್ಲಿ ಪ್ರಾಂಶುಪಾಲರು ಆಗ್ಲಿ, ಅಡ್ಮಿನ್ ಆಗ್ಲಿ, ಯಾವುದೇ ಎಕ್ಸೆಲ್ ಶೀಟ್, ಪೇಪರ್ ಫೈಲ್ಸ್ ಇಲ್ಲದೆ ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ನಿಂದ ಹಿಡಿದು ಪರ್ಫಾರ್ಮೆನ್ಸ್ವರೆಗೂ ಎಲ್ಲವನ್ನೂ ಲೈವ್ ಆಗಿ ಟ್ರ್ಯಾಕ್ ಮಾಡಬಹುದು. ಒಂದೇ ಡಿಜಿಟಲ್ ಡ್ಯಾಶ್ಬೋರ್ಡ್ನಲ್ಲಿ ಎಲ್ಲವೂ ಸಿಕ್ಬಿಡುತ್ತೆ. ವಿಭಾಗ 2 ಉಪಯುಕ್ತ ದತ್ತಾಂಶ. ಕೆಲಸದ ಹೊರೆ ಕಡಿಮೆ ಆಯಿತು, ಸರಿ, ಆಮೇಲೆ ಏನು? ಇಲ್ಲಿ ನೋಡಿ ಒಂದು ಅದ್ಭುತವಾದ ಉದಾಹರಣೆ. 9B ತರಗತಿಯ ಮಕ್ಕಳು ರೇಖಾಗಣಿತದಲ್ಲಿ 90% ಸ್ಟ್ರಾಂಗ್ ಇದ್ದಾರೆ, ಆದ್ರೆ ದಶಮಾಂಶಗಳಲ್ಲಿ ಕೇವಲ 40% ಇದ್ದಾರೆ. ಇದು ಸುಮ್ನೆ ಮಾರ್ಕ್ಸ್ ಕಾರ್ಡ್ ಕೊಡೋ ಬದಲು ಕ್ಲಾಸ್ನ ಅಸಲಿ ಪರಿಸ್ಥಿತಿ ಏನು ಅಂತ ಶಿಕ್ಷಕರಿಗೆ ಕನ್ನಡಿ ಹಿಡಿದಾಗೆ ತೋರಿಸುತ್ತೆ. ಜ್ಯಾಮಿತಿ ಮತ್ತು ಡೆಸಿಮಲ್ಸ್ ನಡುವಿನ ಈ ದೊಡ್ಡ ವ್ಯತ್ಯಾಸ ನಮ್ಮ ರೆಗ್ಯುಲರ್ ರಿಪೋರ್ಟ್ ಕಾರ್ಡ್ಗಳಲ್ಲಿ ಗೊತ್ತೇ ಆಗಲ್ಲ. ಆದರೆ ಈ ಸಿಸ್ಟಮ್ ಯಾವ ನಿರ್ದಿಷ್ಟ ಕಾನ್ಸೆಪ್ಟ್ನಲ್ಲಿ ಮಕ್ಕಳು ಹಿಂದೆ ಉಳಿದಿದ್ದಾರೆ ಅನ್ನೋದನ್ನ ಪಾಯಿಂಟ್ ಔಟ್ ಮಾಡಿ ಹೇಳುತ್ತೆ. ಇದರಿಂದ ಕಲಿಕೆಯಲ್ಲಿ ಎಲ್ಲಿದೆ ಗ್ಯಾಪ್ ಅಂತ ಪಕ್ಕಾ ಗೊತ್ತಾಗುತ್ತೆ. ಈ ಎಂಜಿ ರಿಪೋರ್ಟ್ ಇದೆಯಲ್ಲ, ಇದು ನಿಜಕ್ಕೂ ಒಂದು ಗೇಮ್ ಚೇಂಜರ್. ಇದರ ಡೀಪ್ ಅನಾಲಿಟಿಕ್ಸ್ ಇಂಜಿನ್ ಒಂದು ಪ್ರಶ್ನೆಗೆ ಮಗು ಎಷ್ಟು ಟೈಮ್ ತಗೊಳ್ತು ಅನ್ನೋ ಲೇಟೆನ್ಸಿಯನ್ನ ಟ್ರ್ಯಾಕ್ ಮಾಡುತ್ತೆ. ಮಗುವಿನ ಗ್ರಿಟ್ ಅಂದ್ರೆ ಪಟ್ಟು ಬಿಡದ ಪ್ರಯತ್ನವನ್ನ ಅಳೆಯುತ್ತೆ. ಜೊತೆಗೆ ನ್ಯಾಷನಲ್ ಲೆವೆಲ್ ಆವ್ರೇಜ್ಗೆ ಕಂಪೇರ್ ಮಾಡಿ ಲೈವ್ ಬೆಂಚ್ ಮಾರ್ಕಿಂಗ್ ಕೂಡ ಕೊಡುತ್ತೆ. ಇದು ಶಿಕ್ಷಕರಿಗೆ ಒಂದು ಸರ್ಜಿಕಲ್ ಟೂಲ್ ಇದ್ದ ಹಾಗೆ. ಈ ಡೇಟಾದಿಂದ ಆಗೋ ಅತಿ ದೊಡ್ಡ ಬೆನಿಫಿಟ್ ಅಂದ್ರೆ ಟಾರ್ಗೆಟೆಡ್ ರಿವಿಷನ್. ನೋಡಿ, ಇಡೀ ಸಿಲೆಬಸ್ನ ಮತ್ತೆ ಮೊದಲಿನಿಂದ ಪಾಠ ಮಾಡೋ ಬದಲು ಎಲ್ಲಿ ಮಕ್ಕಳಿಗೆ ಅರ್ಥ ಆಗಿಲ್ಲವೋ ಅಲ್ಲಿ ಮಾತ್ರ ರಿವಿಷನ್ ಕ್ಲಾಸ್ ಮಾಡ್ಬೋದು. ಇದರಿಂದ ಎಷ್ಟೊಂದು ಟೈಮ್ ಉಳಿಯುತ್ತೆ ಯೋಚನೆ ಮಾಡಿ. ಹಾಗಾದ್ರೆ ಈ ಡೇಟಾನ ನಂಬಬಹುದಾ? ಖಂಡಿತ. ಲೈವ್ ಡಿಜಿಟಲ್ ಪ್ರಾಕ್ಟರಿಂಗ್, ಸಾಫ್ಟ್ವೇರ್ ಲಾಕ್ಡೌನ್ ಮತ್ತು ಮುಖದ ಚಲನೆಗಳ ಕಣ್ಗಾವಲು ಮುಂತಾದ ಅತ್ಯಂತ ಕಟ್ಟುನಿಟ್ಟಿನ ಸೆಕ್ಯೂರಿಟಿ ಇದಕ್ಕಿದೆ. ಇಲ್ಲಿ ಯಾವುದೇ ಮೋಸಕ್ಕೆ ಜಾಗ ಇಲ್ಲ. ಹಾಗಾಗಿ ಪ್ರತಿಯೊಂದು ಅಂಕಕ್ಕೂ ಅದರದೇ ಆದ ನೈಜ ಬೆಲೆ ಇದೆ ಅಂತ ಶಿಕ್ಷಕರು ಧಾರಾಳವಾಗಿ ನಂಬಬಹುದು. ವಿಭಾಗ 3 ವೃತ್ತಿಪರ ಮನ್ನಣೆ ಮತ್ತು ಪ್ರತಿಫಲಗಳು. ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ರೋಚಕವಾದ ಭಾಗಕ್ಕೆ ಬಂದಿದ್ದೀವಿ. ಶಾಲೆಯಲ್ಲಿ ಗಣಿತದ ವಾತಾವರಣ ಸೃಷ್ಟಿಸೋದು ಸುಲಭದ ಮಾತಲ್ಲ. ಹಾಗಾಗಿ ನಮ್ಮ ಶಿಕ್ಷಕರನ್ನ ಕೇವಲ ಪೇಪರ್ ತಿದ್ದೋರ್ ಥರ ನೋಡದೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವ ನಿಜವಾದ ಶಿಲ್ಪಿಗಳಾಗಿ ಗುರುತಿಸಿ ಗೌರವಿಸುವ ಸಮಯ ಇದು. ಆ ಅದ್ಭುತವಾದ ಆರ್ಥಿಕ ಪ್ರೋತ್ಸಾಹದ ಮೊತ್ತ ಎಷ್ಟು ಗೊತ್ತಾ? 79,001 ರೂಪಾಯಿಗಳು. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಗಣಿತ ಶಿಕ್ಷಕರಿಗಾಗಿಯೇ ಇಷ್ಟು ದೊಡ್ಡ ಮೊತ್ತದ ನಗದು ಬಹುಮಾನ ಮೀಸಲಿಟ್ಟಿರೋದು ಶಾಲಾ ಮಟ್ಟದಲ್ಲಿ ಇದೇ ಮೊದಲು. ಇಲ್ಲಿ ಕಾಣ್ತಿರೋದು ಅತ್ಯುನ್ನತ ಕಪಿತ್ತಕ ಪ್ರಶಸ್ತಿಯ ಲಾಂಛನ. ಪ್ರಾಚೀನ ಗಣಿತಜ್ಞ ವರಾಹ ಮಿಹಿರರ ಜನ್ಮಸ್ಥಳದ ನೆನಪಿನಲ್ಲಿ ಈ ಹೆಸರಿಡಲಾಗಿದೆ. 10ನೇ ತರಗತಿಯವರೆಗಿನ ಶಾಲೆಗಳಲ್ಲಿ ಗಣಿತದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಶಾಲೆಗೆ ಸಿಗುವ ಅತಿದೊಡ್ಡ ಗೌರವ ಇದು. ಈ ಪ್ರಶಸ್ತಿಯ ರಚನೆ ಹೇಗಿದೆ ಅಂತ ಒಮ್ಮೆ ನೋಡಿ. ವಿಜೇತ ಶಾಲೆಗೆ ಬರೋಬ್ಬರಿ 79,01,000 ರೂಪಾಯಿ, ಪ್ರಾಂಶುಪಾಲರಿಗೆ 7,90,01 ರೂಪಾಯಿ ಮತ್ತು ನಮ್ಮ ಗಣಿತ ಶಿಕ್ಷಕರಿಗೆ 79,001 ರೂಪಾಯಿ.
ಅಂದ್ರೆ ಇದು ಬರೀ ಒಬ್ರಿಗೋ ಇಬ್ರಿಗೋ ಅಲ್ಲ, ಇಡೀ ಶಾಲಾ ವ್ಯವಸ್ಥೆಯನ್ನು ಒಟ್ಟಾಗಿ ಎತ್ತಿ ಹಿಡಿಯೋ ಪ್ರಯತ್ನ. ಕಪಿಥಕ ಮತ್ತು ವಲ್ಲಭಿ ಇವೆರಡೂ ನಮ್ಮ ಪ್ರಮುಖ ರಾಷ್ಟ್ರೀಯ ಪ್ರಶಸ್ತಿಗಳು. ಇಲ್ಲಿ ಒಂದು ಮುಖ್ಯವಾದ ವಿಚಾರ ಏನಂದ್ರೆ, ಶಾಲೆಯ 2-3 ಟಾಪರ್ಸ್ಗಳನ್ನು ಮಾತ್ರ ಇಟ್ಕೊಂಡು ಈ ಪ್ರಶಸ್ತಿ ಕೊಡಲ್ಲ. ಬದಲಾಗಿ ಕನಿಷ್ಠ 90% ವಿದ್ಯಾರ್ಥಿಗಳ ರಿಜಿಸ್ಟ್ರೇಷನ್ ಆಧಾರದ ಮೇಲೆ ಇಡೀ ಶಾಲೆಯ ಗಣಿತದ ಸಂಸ್ಕೃತಿಯ ಬಲವನ್ನು ಅಳೆದು ಈ ಪ್ರಶಸ್ತಿ ನೀಡಲಾಗುತ್ತೆ. ವಿಭಾಗ 4 ಗಣಿತ ಶಿಕ್ಷಕರ ಸಬಲೀಕರಣ. ಈ ಒಂದು ಮಾತು ಇಡೀ ವ್ಯವಸ್ಥೆಯ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತೆ. ಈ ಅಭಿಯಾನಕ್ಕೆ ಸೇರುವ ಪ್ರತಿಯೊಂದು ಶಾಲೆಯೂ ತಾನು ಶುರು ಮಾಡಿದಾಗಿನ ಸ್ಥಿತಿಗಿಂತ ಖಂಡಿತವಾಗಿಯೂ ಹೆಚ್ಚು ಸಜ್ಜಾಗಿ ಹೊರಹೊಮ್ಮುತ್ತೆ. ಅಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಗೆಲ್ಲಲಿ ಬಿಡಲಿ, ಪ್ರತಿಯೊಂದು ಶಾಲೆಗೂ ಈ ಅತ್ಯಮೂಲ್ಯವಾದ ಡೇಟಾ ಮತ್ತು ಕೆಲಸದ ಹೊರೆ ಕಡಿತದ ಲಾಭ ಸಿಕ್ಕೇ ಸಿಗುತ್ತೆ. ಹಾಗಾದ್ರೆ ಈ ಪೂರ್ತಿ ವ್ಯವಸ್ಥೆಯ ಸಾರಾಂಶವೇನು? ನೋಡಿ, ಆಡಳಿತಾತ್ಮಕ ಹೊರೆ ಸಂಪೂರ್ಣ ಶೂನ್ಯ, ತರಗತಿಯ ಒಳನೋಟಗಳ ಬಗ್ಗೆ ಪಕ್ಕಾ ಡೇಟಾ, ಟೈಮ್ ಉಳಿಸುವ ಟಾರ್ಗೆಟೆಡ್ ರಿವಿಷನ್ ಮತ್ತು ಅದ್ಭುತವಾದ ವೃತ್ತಿಪರ ಹಾಗೂ ಆರ್ಥಿಕ ಮನ್ನಣೆ ಇವೆಲ್ಲವೂ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಇದು ಶಿಕ್ಷಕರನ್ನು ಸುಸ್ತು ಮಾಡಲು ತಂದಿರೋ ಮತ್ತೊಂದು ಪರೀಕ್ಷೆ ಅಲ್ಲ, ಬದಲಾಗಿ ಇದು ಶಿಕ್ಷಕರನ್ನು ವೃತ್ತಿಪರವಾಗಿ ಉನ್ನತೀಕರಿಸಲು, ಅವರ ಕೆಲಸವನ್ನು ಸುಲಭ ಮಾಡಲು ವಿನ್ಯಾಸಗೊಳಿಸಲಾದ ಒಂದು ಕ್ರಾಂತಿಕಾರಿ ವ್ಯವಸ್ಥೆ. ಹಾಗಾಗಿ ಕೊನೆಯದಾಗಿ ಒಂದು ಪ್ರಶ್ನೆ: ನಿಜವಾದ ಗಣಿತದ ಶ್ರೇಷ್ಠತೆಯನ್ನು ಸಾಧಿಸಲು ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಶಿಕ್ಷಕರ ಮೇಲಿನ ಹೊರೆ ಇಳಿಸುವ ಈ ಅದ್ಭುತವಾದ ಝೀರೋ ವರ್ಕ್ಲೋಡ್ ಮಾಡೆಲ್ ಅನ್ನು ಬಳಸಿಕೊಳ್ಳಲು ಮುಂದಾಗುತ್ತವೆಯೇ? ಇದನ್ನೊಮ್ಮೆ ನಾವೆಲ್ಲರೂ ಆಳವಾಗಿ ಯೋಚಿಸಲೇಬೇಕು. ಧನ್ಯವಾದಗಳು.